ಹೆಲೋ ಹಾಯ್ ನಮಸ್ತೆ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನೀವೆಲ್ಲ ಹುಷಾರಾಗ್ತೀರಂತ ಭಾವಿಸ್ತೀನಿ. ಹಾಗೆ ಇನ್ನೊಂದು ಹೊಸ ರುಟೀನ್ ಬ್ಲಾಗೊಂದಿಗೆ ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ರುಟೀನ್ ಬ್ಲಾಗ್ ಸ್ವಲ್ಪ ಸ್ಪೆಷಲ್ ಆಗಲಿಕ್ಕಿದೆ. ಯಾಕಂತ ಹೇಳಿದರೆ ಇವತ್ತು ನಮ್ಮ ಮನೆಗೆ ಸ್ವಲ್ಪ ಗೆಸ್ಟ್ ಬರ್ತಾ ಇದ್ದಾರೆ. ಸೊ ಅದೇ ಪ್ರಿಪ್ರೇಷನೆಲ್ಲ ಇವತ್ತು ಮಾಡಲಿಕ್ಕಿದೆ. ಹಾಗೆ ಇವತ್ತು ಬೆಳಿಗ್ಗೆ ಎದ್ದೇಳಿದ ತಕ್ಷಣ ಪ್ರತಿದಿನದ ಥರ ನಾವು ಮೂವರು ಕೂಡ ಯೋಗ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದೀವಿ. ಹಾಗೆ ತುಂಬ ಮಂದಿ ಅಂತ ಹೇಳಿದರೆ ನಮಗೆ ಕೇಳ್ತಾ ಇದ್ರಿ ನಾವು ಯಾವ ಯೋಗವನ್ನು ಪ್ರಾಕ್ಟೀಸ್ ಮಾಡ್ತೀವಿ ಅಂತ ಹೇಳಿ. ನಾವು ನಮ್ಮಷ್ಟಕ್ಕೆ ಯೋಗವನ್ನು ಮಾಡ್ತಾ ಇಲ್ಲ. ನಾವು ಆನ್ಲೈನಲ್ಲಿ ಮೊದಲಿಗೆ ನಾವು ಸಾತ್ವಿಕ ಯೋಗವನ್ನು ಪರ್ಚೇಸ್ ಮಾಡಿದ್ವಿ. ನಂತರ ಅದನ್ನು ಪ್ರಾಕ್ಟೀಸ್ ಮಾಡಿ ಅವರದ್ದು ನಮಗೆ ಪ್ಯಾಕೇಜ್ ಇತ್ತು. ಅದು ಆದ ನಂತರ ನಾವು ನಮ್ಮಷ್ಟಕ್ಕೆ ಯೋಗ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ನಂತರ ಇವಾಗ ನಾವು ಫ್ರೀಯಾಗಿ ಯೂಟ್ಯೂಬಲ್ಲಿ ಚಾನಲ್ ಮುಖಾಂತರ ನೋಡಿಕೊಂಡು ನಾವು ಯೋಗ ಪ್ರಾಕ್ಟೀಸನ್ನು ಮಾಡ್ಕೊಳ್ತಾ ಇದ್ದೀವಿ. ಜೋಶ್ವನಿಗೆ ನಾನು ಸೂರ್ಯ ನಮಸ್ಕಾರವನ್ನು ಕಲಿಸಿದ್ದೀನಿ. ಆದರೂ ನಾನು ಡೈಲಿ ಅವನ ಜೊತೆಗೆ ಪ್ರಾಕ್ಟೀಸ್ ಮಾಡ್ಕೊಳ್ತೀನಿ. ಅವನಿಗೆ ಕರೆಕ್ಟಾಗಿ ಅದು ಫ್ಲೋವಲ್ಲಿ ಬರಲಿಕ್ಕೆ 2-3 ಸರ್ತಿ ಅವನು ಈ ರೀತಿ ಸೂರ್ಯ ನಮಸ್ಕಾರವನ್ನು ಮಾಡ್ಕೊಳ್ತಾನೆ. ಇದನ್ನು ನಾನು ಎಲ್ಲಿ ಸನ್ಲೈಟ್ ಬೀಳುತ್ತೆ ನೋಡಿ ಬೆಳಿಗ್ಗೆತ್ತು ಅಲ್ಲಿ ಅವನಿಗೆ ನಿಂತ್ಕೊಳಿಸಿ ನಾನು ಈ ಸೂರ್ಯ ನಮಸ್ಕಾರವನ್ನು ಮಾಡಿಸ್ತೀನಿ. ಅದೇ ರೀತಿ ಓಂಕಾರ ಕೂಡ ಈ ರೀತಿ ಅವನು ಮಾಡ್ಕೊಳ್ತಾನೆ. ನನಗೆ ಅವನು ಮಾಡುವಂಥ ಪ್ರತಿಯೊಂದು ಯೋಗ ಆಗಿರ್ಬೋದು ಅಥವಾ ಮೆಡಿಟೇಷನ್ ಥರ ನಾನು ಏನು ಮಾಡಿಸ್ತೀನಿ ಅದು ಪರ್ಫೆಕ್ಟ್ ಆಗಬೇಕಂತ ಇಲ್ಲ. ಆದರೆ ಅವನಿಗೆ ಇದರ ಒಂದು ರುಚಿ ಗೊತ್ತಾಗಬೇಕು, ಯಾವ ರೀತಿ ಇದು ನಾವು ಮಾಡ್ತೀವಿ. ಹಾಗೆಯೇ ಅವನಿಗೆ ಅದರಲ್ಲಿ ಒಂದು ಇಂಟ್ರೆಸ್ಟ್ ಬರಲಿ ಅಂಥೇಳಿ ನಾನು ಅವನಿಗೆ ಈ ರೀತಿ ಸ್ವಲ್ಪ ಮೋಟಿವೇಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈ ಹೂ ನೋಡ್ಬೋದು, ಇದು ನಮ್ಮ ಮನೆಯಲ್ಲಿ ಆಗಿರುವಂಥ ಹೂ ಫಸ್ಟ್ ಟೈಮ್ ಆಗಿದೆ. ಬೆಳಿಗ್ಗೆ ಎದ್ದೇಳುವಾಗ ಇದು ಕಟ್ಟಾಗಿ ಬಿದ್ದಿದ್ದಂತೆ ಹಸ್ಬೆಂಡ್ ಹೇಳ್ತಾ ಇದ್ರು. ಹಾಗೆ ನಮ್ಮ ಹತ್ರ ದರ್ಬೇರ ಹೂ ಕೂಡ ಇದೆ. ಸೊ ಅದನ್ನು ನಾನು ಸ್ವಲ್ಪ ಪಾಟಲ್ಲಿ ಹಾಕಿ ವಾಸಲ್ಲಿ ಹಾಕಿ ಚೆನ್ನಾಗಿ ಒಂದು ವಸ್ತ್ರ ಮಾಡ್ಕೊಳ್ಳೋಣ ಅಂಥೇಳಿ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಈ ರೀತಿ ವಾಸೆಲ್ಲ ಮಾಡೋದಂತ ಹೇಳಿದರೆ ತುಂಬ ಇಷ್ಟ. ಹಾಗೆಯೇ ಇವತ್ತು ನೆಂಟರು ಕೂಡ ಬರ್ತಾ ಇದ್ದಾರೆ. ಹೇಗೂ ಕೂಡ ನಮ್ಮದು ಡೈನಿಂಗ್ ಟೇಬಲ್ಗೆ ಇದು ಚೆನ್ನಾಗಿ ಕಾಣ್ಬೋದು ಅಂಥೇಳಿ ನಾನು ಈ ರೀತಿ ಇದನ್ನು ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಈ ಬಿಳಿ ಹೂವಿಗೆ ಏನು ಹೇಳ್ತಾರೆ ಅಂಥೇಳಿ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ನಿಮಗೆ ಎಲ್ಲಾದರೂ ಗೊತ್ತಿದ್ದರೆ ಹೇಳಿ, ನಾನು ಚೆಕ್ ಮಾಡ್ಕೊಳ್ತೀನಿ. ಈಗ ನೆನಪು ಮರ್ತೋಗಿದೆ ನನಗೆ ಈ ಹೂವಿದ್ದು. ಇದು ಫಸ್ಟ್ ಟೈಮ್ ನಮ್ಮ ಗಾರ್ಡನಲ್ಲಿ ಆಗುವಂಥದ್ದು. ಇವಾಗ ತುಂಬ ಜೋರು ಮಳೆ ಆದರೂ ಕೂಡ ಈ ಸಮಯದಲ್ಲಿ ಇದು ಆಗಿ ಗಾಳಿಗೆ ಕಟ್ಟಾಗಿ ಬಿದ್ದಿತ್ತು. ಅದಕ್ಕೋಸ್ಕರ ನಾನು ನಿಮಗೆ ಅಂತ ಹೇಳಿದ್ರೆ ಬೆಳಿಗ್ಗೆನೇ ಎದ್ದೇಳುವಾಗ ಹಸ್ಬೆಂಡ್ ಇದನ್ನು ತೊಗೊಂಡು ಬಂದಿದ್ರು ಒಳಗಡೆ. ಇಲ್ಲದಿದ್ದರೆ ನಾನು ಅದರ ಗಿಡವನ್ನು ನೆಕ್ಸ್ಟ್ ಟೈಮ್ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ. ಈ ಥರ ವಾಸೆಲ್ಲ ಮಾಡಿ ಇಟ್ಟರೆ ಈ ಒಂದು ಮನೆಯದ್ದು ಆಗಿರ್ಬೋದು ಅಥವಾ ರೂಮಿದ್ದು ಡೈನಿಂಗ್ ಟೇಬಲ್ ಇದ್ದು ಒಂದು ಲುಕ್ಕೇ ಚೇಂಜ್ ಆಗುತ್ತಲ್ವ. ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ. ನನಗೆ ಈ ರೀತಿ ವಾಸೆಲ್ಲ ಮಾಡಲಿಕ್ಕೆ ನಿಜವಾಗ್ಲೂ ತುಂಬ ಇಷ್ಟ. ಹಾಗೆ ಹಸ್ಬೆಂಡಿಗೆ ಏನಾದರೂ ಒಂದು ಸನ್ಮಾನ ಕಾರ್ಯಕ್ರಮ ಎಲ್ಲ ಇದ್ದರೆ ಎಲ್ಲ ಈ ಬುಕ್ಕೆ ಎಲ್ಲ ಸಿಗುತ್ತೆ ನೋಡಿ, ಅದರಲ್ಲಿ ಸಿಗುವಂಥ ಹೂವನ್ನೆಲ್ಲ ನಾನು ಇದೇ ರೀತಿ ವಾಸಲ್ಲಿ ಹಾಕಿ ಇಡುವಂಥದ್ದು. ಆದರೆ ಇವತ್ತಿನ ಸ್ಪೆಷಲ್ ಅಂತ ಹೇಳಿದರೆ ನಮ್ಮ ಮನೆಯಲ್ಲಿಯೇ ಈ ವಾಸಿಗೆ ಹಾಕುವಂಥ ಹೂವು ಆಗಿದೆ ನೋಡಿ. ಅದು ತುಂಬ ಇಷ್ಟ ಆಯಿತು ನನಗೆ. ಅದಕ್ಕೋಸ್ಕರ ನಾನು ಸ್ಪೆಷಲಿ ವಾಸನ್ನು ರೆಡಿ ಮಾಡಿದೆ ಬೆಳಿಗ್ಗೆ. ಸೇಮ್ ಟೈಮಲ್ಲಿ ಹಸ್ಬೆಂಡಿಗೆ ನಾನು ಬ್ರೇಕ್ಫಾಸ್ಟ್ ಕೂಡ ಇಲ್ಲಿ ರೆಡಿ ಮಾಡಿ ಕೊಡ್ತಾ ಇದ್ದೀನಿ. ಒಟ್ಟಿಗೆ ನಾವು ಬ್ರೇಕ್ಫಾಸ್ಟನ್ನು ಮಾಡಿಕೊಡುವಂಥದ್ದು. ಆದರೆ ಇವತ್ತು ಸ್ವಲ್ಪ ಇಲ್ಲಿ ಸಿಂಕಲ್ಲೆಲ್ಲ ನಾನು ಗಲೀಜು ಮಾಡಿ ಇಟ್ಟಿದ್ದೀನಿ ಅಲ್ವಾ ವಾಸನ್ನು ಮಾಡುವಂಥ ಸಂದರ್ಭದಲ್ಲಿ. ಹಾಗೆ ಇದನ್ನು ಕ್ಲೀನ್ ಮಾಡಿಬಿಟ್ಟೆ ನಂತರ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂಥೇಳಿ ಇವತ್ತು ನಾವು ಬ್ರೇಕ್ಫಾಸ್ಟಿಗೆ
ಚಪಾತಿ ಹಾಗೂ ಬಾಜಿಯನ್ನು ಬಟಾಟೆ ಹಾಕಿಬಿಟ್ಟು ಮಾಡಿದ್ದೀವಿ. ತುಂಬಾ ಟೇಸ್ಟಿಯಾಗಿ ಆಗುತ್ತಲ್ವ ಈ ಕಾಂಬಿನೇಷನ್. ಚಪಾತಿ ಅಂತ ಹೇಳುವಾಗಲೇ ಒಂಥರ ಜೋರು ಹಸಿವಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಷ್ಟೊಂದು ಇಷ್ಟ ನನಗೆ ಚಪಾತಿ ಹಾಗೂ ಬಾಜಿ. ಸೊ ಹಸ್ಬೆಂಡ್ ಇಲ್ಲಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಬ್ರೇಕ್ಫಾಸ್ಟನ್ನು. ನಂತರ ನಾನು ಇದನ್ನು ಕ್ಲೀನ್ ಮಾಡಿಬಿಟ್ಟು ಬ್ರೇಕ್ಫಾಸ್ಟಿಗೆ ಕೂತ್ಕೊಳ್ತೀನಿ ಅಂತೇಳಿ. ಯಮ್ಮಿಯಸ್ಟ್ ಬ್ರೇಕ್ಫಾಸ್ಟನ್ನು ಮುಗಿಸ್ಬಿಟ್ಟು ನಾನು ನಂತರ ಬಂದಿದ್ದೀನಿ ಇಲ್ಲಿ ರೂಮನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ. ಗೆಸ್ಟ್ ಬರುವಂಥ ಸಂದರ್ಭದಲ್ಲಿ ಅವರಿಗೆ ಒಂದು ರೂಮನ್ನು ನಾವು ಅವರಿಗೆ ಕೊಡಬೇಕಲ್ವ, ಅವರು ಇವತ್ತು ನಿಲ್ತಾರೆ, ಅದಕ್ಕೋಸ್ಕರ ಈ ರೂಮನ್ನು ನಾನು ಅವರಿಗೆ ಸೆಟ್ ಮಾಡಿ ಕೊಡ್ತಾ ಇದ್ದೀನಿ. ಸೊ ಇದು ನಮ್ಮದು ಮಾಸ್ಟರ್ ಬೆಡ್ರೂಮ್. ಸೊ ಇಲ್ಲಿ ನಾನು ಬೆಡ್ಶೀಟ್ ಕವರನ್ನೆಲ್ಲ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಹೊಸ ಬೆಡ್ಶೀಟ್ ಕವರನ್ನು ಕೂಡ ಇಲ್ಲಿ ಹಾಕಿ ಸ್ಪ್ರೆಡ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಇಲಾಸ್ಟಿಕ್ ಬರುವಂಥ ಒಂದು ಬೆಡ್ಶೀಟ್ ಕವರ್. ಸೊ ನನಗೆ ಜಾಸ್ತಿಯಾಗಿ ಕೇಳ್ತಾ ಇರ್ತೀರಾ ಈ ಬೆಡ್ಶೀಟ್ ಕವರನ್ನು ನಾನು ಇಲ್ಲಿ ಪರ್ಚೇಸ್ ಮಾಡಿದ್ದು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಈ ಕಿಂಗ್ ಸೈಜ್ ಬೆಡ್ರೂಮ್ ಏನು ಬೆಡ್ ಇದೆ ನೋಡಿ, ಇದಕ್ಕೆ ಎಲ್ಲ ಕಡೆಯೂ ಈ ರೀತಿಯಾಗಿರುವಂತಹ ಬೆಡ್ಶೀಟ್ಸ್ ಎಲ್ಲ ಸಿಗೋದಿಲ್ಲ. ಇದನ್ನು ನಾನು ಹೋಮ್ ಡೆಕೋರಲ್ಲೆಲ್ಲ ಪರ್ಚೇಸ್ ಮಾಡಿರುವಂಥದ್ದು. ನಮ್ಮ ಹೌಸ್ ವಾರ್ಮಿಂಗ್ ಏನಿತ್ತು ನೋಡಿ, ಆ ಟೈಮಲ್ಲಿ ನಾನು ಜಾಸ್ತಿಯಾಗಿರಲಿ ಇದಕ್ಕೆ ಬೇಕಾಗಿರುವಂಥ ಬೆಡ್ಶೀಟ್ಸ್ ಆಗಿರ್ಬೋದು ಅಥವಾ ಪಿಲ್ಲೋ ಕವರ್ಸ್ ಒಟ್ಟಿಗೆ ಸಿಗುತ್ತೆ. ಸೊ ಅಲ್ಲಿ ನಾನು ಪರ್ಚೇಸ್ ಮಾಡಿರುವಂಥದ್ದು. ತುಂಬ ಅಂತ ಹೇಳಿದ್ರೆ ತುಂಬ ಒಳ್ಳೆಯದಾಗಿ ಒಳ್ಳೆ ಕ್ವಾಲಿಟಿಯಲ್ಲಿ ನಿಮಗೆ ಹೋಮ್ ಡೆಕೋರಲ್ಲೆಲ್ಲ ಈ ರೀತಿಯಾಗಿರುವಂತಹ ಐಟಮ್ಸ್ ಎಲ್ಲ ಸಿಗುತ್ತೆ. ತುಂಬಾ ಚೆನ್ನಾಗಿ ಕೂಡ ಇರುತ್ತೆ, ಕ್ವಾಲಿಟಿ ಕೂಡ ಅಷ್ಟೇ ಒಳ್ಳೆಯದಾಗಿರುತ್ತೆ. ಹಾಗೆ ಇದು ಇಲಾಸ್ಟಿಕ್ ಇರೋದ್ರಿಂದ ಇದರ ಕಾರ್ನರ್ಸಿಗೆಲ್ಲ ತುಂಬ ಈಸಿಯಾಗಿ ನಾವು ಟಕ್ ಮಾಡ್ಕೊಳ್ಬೋದು. ಹಾಗೆಯೇ ಜಾಸ್ತಿಯಾಗಿದ್ದು ಇಲಾಸ್ಟಿಕ್ ಗಟ್ಟಿಯಾಗಿ ಕೂತ್ಕೊಳ್ಳೋದ್ರಿಂದ ಗಡಿ ಎದ್ದೇಳುವಂಥದ್ದು ಅಥವಾ ಜಾರುವಂಥದ್ದೆಲ್ಲ ಆಗೋದಿಲ್ಲ. ಹಾಗಾಗಿ ತುಂಬ ನೀಟಾಗಿ ಈ ರೀತಿ ಕಾಣುತ್ತೆ. ಜೋಶ್ವನಿಗೆ ಸ್ಕೂಲಿಗೆ ರಜೆ ಸಿಕ್ಕಿದೆ, ಮಳೆ ಅಂತ ಹೇಳಿ. ತುಂಬ ದಿನದಿಂದ ಮಳೆ ಬರ್ತಾ ಇದೆ ಕಂಟಿನ್ಯೂಸ್ ಆಗಿ. ಹಾಗಾಗಿ ಅವನಿಗೆ ಕೂಡ ರಜೆ ಇದೆ, ತುಂಬ ಟೈಮ್ ಪಾಸ್ ಮಾಡ್ಕೊಳ್ತಾ ಇದ್ದ. ಅದಕ್ಕೋಸ್ಕರ ನಾನು ಹೇಳಿದೆ ಸ್ವಲ್ಪ ಮಮ್ಮನಿಗೆ ಹೆಲ್ಪ್ ಮಾಡು ಅಂತೇಳಿ. ಈ ಥರದ್ದೆಲ್ಲ ಹೆಲ್ಪ್ ಅವನಿಗೆ ತುಂಬ ಇಷ್ಟ. ಸೊ ಕಾರ್ಪೆಟನ್ನು ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಲಿವಿಂಗ್ ಏರಿಯಾಕ್ಕೆ. ಒಮ್ಮೆ ಕಾರ್ಪೆಟ್ ಹಾಕಿದ ನಂತರ ಈ ಒಂದು ಲಿವಿಂಗ್ ಏರಿಯಾದು ಲುಕ್ ಏನಿದೆ ನೋಡಿ, ಅದು ಕಂಪ್ಲೀಟಾಗಿ ಚೇಂಜ್ ಆಗಿ ಹೋಗ್ಬಿಡುತ್ತೆ. ಅಷ್ಟೊಂದು ನೀಟಾಗಿ ಹಾಗೂ ಚೆನ್ನಾಗಿ ಕಾಣುತ್ತೆ. ಸೊ ಕಾರ್ಪೆಟ್ ಹಾಕಿದರೆ ಒಂದು ಏನು ಹೇಳ್ತಾರೆ ಲುಕ್ ಇದೆಯಲ್ಲ, ಎಂಟೈರ್ ಲುಕ್ ರೂಮಿದ್ದು ಕಂಪ್ಲೀಟಾಗಿ ಚೇಂಜ್ ಆಗಿಬಿಡುತ್ತೆ. ಹಾಗೆಯೇ ತುಂಬಾ ಚೆನ್ನಾಗಿ ತುಂಬ ಎಸ್ಥೆಟಿಕ್ ಆಗಿ ಕಾಣುತ್ತೆ ರೂಮ್ ಅಂತೂ. ಹಾಗೆ ಇವತ್ತು ಮಮ್ಮಿ ಇರೋದ್ರಿಂದ ನನಗೆ ಅಡುಗೆದ್ದು ಕೆಲಸ ಅಷ್ಟೊಂದಿಲ್ಲ, ನಾನು ಕೇವಲ ಹೆಲ್ಪ್ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ. ಮೇಯ್ನಾಗಿ ಏನೆಲ್ಲ ಅಡುಗೆ ಇದೆ ನೋಡಿ ಅದೆಲ್ಲ ಮಮ್ಮಿದ್ದೇ ಐಡಿಯಾ. ಹಾಗೆ ನನ್ನ ಹತ್ರ ಕೇಳ್ತಾ ಇದ್ರು ಏನು ಮಾಡಬೇಕು ಇವತ್ತು ಸ್ಪೆಷಲ್ ಅಂತೇಳಿ. ನಾನು ಹೇಳಿದೆ ಪುಲಾವ್ ಮಾಡಿ, ಸ್ವೀಟ್ ಪುಲಾವ್ ಹಾಗೂ ಅವರೊಂದು ಬೀಟ್ರೂಟ್ ಇದ್ದು ಚಟ್ನಿಯನ್ನು ಮಾಡ್ತಾರೆ, ತುಂಬಾ ಸೂಪರ್ ಆಗಿರುತ್ತೆ ಆ ಚಟ್ನಿ. ಸೊ ಅದನ್ನು ಇವತ್ತು ಮಾಡ್ಕೊಳ್ಳಿ ಅಂತೇಳಿ ಹೇಳಿದ್ದಕ್ಕೆ ಅದರ ಪ್ರಿಪ್ರೇಷನನ್ನು ಮಾಡ್ಕೊಳ್ತಾ ಇದ್ದಾರೆ. ನೋಡ್ಬೋದು ಮಳೆ ಕೂಡ ಜೋರಾಗಿ ಬರ್ತಾ ಉಂಟು. ಅದರ ಜೊತೆಗೆ ನಾವು ಇಲ್ಲಿ ಹೊರಗಡೆ ಕಿಚನಲ್ಲಿ ಈ ಪತ್ರೊಡೆ ಅಂತ ಹೇಳ್ತೀವಿ ನೋಡಿ, ಅದನ್ನು ಕೂಡ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಸ್ಟಾಫ್ ಹುಡುಗ ಪ್ರವೀಣ್ ಯಾರಿದ್ದಾನೆ ನೋಡಿ, ಅವರ ಮನೆಯಲ್ಲಿ ಮಡಿಕೇರಿಯಲ್ಲಿ ಅವರಿಗೆ ಈ ಮರಚೀವು ಅಂತೇಳಿ ಗೊತ್ತಿರ್ಬೋದು ನಿಮಗೆ. ಯೂಶ್ವಲಿ ನಾವು ಈ ಪತ್ರೊಡೆಗೆ ಹಾಕುವಂಥ ಎಲೆಗಳೆಲ್ಲ ನಾವು ನೆಲದಲ್ಲಿ ಆಗಿರುವಂಥ ಎಲೆಗಳನ್ನು ಬಳಸ್ಕೊಳ್ತೀವಿ. ಆದರೆ ಈ ಮರಚೀವು ಅಂತ ಹೇಳಿದರೆ ನಿಮಗೆ ಆ ಒಂದು ಬಳ್ಳಿ ಏನಿದೆ ನೋಡಿ ಅದು ಮರದಲ್ಲಿ ಆಗಿಬಿಡುತ್ತೆ. ಅಲ್ಲಿ
ಆ ಬಳ್ಳಿಯಲ್ಲಿ ಎಲೆಗಳಾಗಿರುತ್ತೆ, ದೊಡ್ಡ ದೊಡ್ಡ ಎಲೆಗಳು. ಸೊ ಆ ಎಲೆಗಳಲ್ಲಿ ನಾವು ಪತ್ರೊಡೆಯನ್ನು ಮಾಡ್ಕೊಳ್ತೀವಿ. ತುಂಬ ಅಂತೇಳಿ ತುಂಬ ಟೇಸ್ಟ್. ನಾರ್ಮಲ್ ಆಗಿ ನಾವು ಹಾಕುವಂಥ ಎಲೆಗಳಿಗಿಂತ ಆ ಎಲೆಗಳಿಗೆ ತುಂಬ ಟೇಸ್ಟ್ ಅಂತೇಳಿ ನನಗೆ ಅನಿಸುತ್ತೆ. ಹಾಗಾಗಿ ಆ ಎಲೆಗಳಿದ್ದು ಪತ್ರೊಡೆಯನ್ನು ನಾವಿಲ್ಲಿ ಮಾಡ್ಕೊಳ್ತಾ ಇದ್ದೀವಿ. ಮಮ್ಮಿ ಇಲ್ಲಿ ಅದರ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇರಬೇಕಾದ್ರೆ ನಾನು ಸ್ವಲ್ಪ ಕ್ಲೀನಿಂಗ್ ಆಗಿರ್ಬೋದು, ಡಸ್ಟಿಂಗ್, ಮಾಪಿಂಗ್ ಮತ್ತು ನೆಲ ಒರೆಸುವಂಥದ್ದು ಎಲ್ಲವನ್ನು ನಾನು ಮಾಡ್ಕೊಳ್ತಾ ಇದ್ದೆ. ಸೊ ಅದೇ ತಯಾರಿ ನಡೀತಾ ಇದೆ. ಇಲ್ಲಿ ನೋಡ್ಬೋದು ಪತ್ರೊಡೆಗೆ ಕೂಡ ನಾನು ಇಲ್ಲಿ ಕೈ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಹೇಳಿದ್ರೆ ಮೇಯ್ನಾಗಿ ಏನು ಅಡುಗೆ ಇದೆ ನೋಡಿ ಅದು ಮಮ್ಮಿದ್ದು, ಆದರೆ ಅಸಿಸ್ಟೆಂಟ್ ಆಗಿ ನಾನು ಏನಾದರೂ ಉಪ್ಪುಗಿದೆಯಾ ಸರಿ ಇದೆಯಾ ಮತ್ತು ಏನಾದರೂ ಹೆಲ್ಪ್ ಬೇಕಿದ್ದರೆ ನಾನು ಅವ್ರಿಗೆ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಪತ್ರೊಡೆ ಅಂತ ಹೇಳುವಂಥದ್ದು ನಾವು ಅದು ತಿನ್ನಲಿಕ್ಕೆ ಎಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ, ಅಷ್ಟೇ ಅದರಲ್ಲಿ ಕೆಲಸ ಇದೆ, ಅಷ್ಟೇ ಎಫರ್ಟ್ಸನ್ನು ಹಾಕಬೇಕು. ಅದು ಬಿಟ್ಟು ನಾವು ಹೊರಗಡೆ ಇಲ್ಲಿ ನಮ್ಮ ಒಲೆಯಲ್ಲಿ ಮಾಡ್ತಾ ಇರೋದ್ರಿಂದ ಕೇರ್ಫುಲ್ಲಾಗಿ ಮಾಡ್ಕೊಳ್ಬೇಕಾಗುತ್ತೆ, ಬೇಗ ಆಗುತ್ತೆ. ಈ ಬೆಂಕಿಯನ್ನು ಕಂಟ್ರೋಲ್ ಮಾಡೋದು ಒಲೆಯಲ್ಲಿ ಸ್ವಲ್ಪ ಕಷ್ಟದ ಕೆಲಸ. ಹಾಗೆ ಇದರದ್ದು ಪ್ರಿಪ್ರೇಷನ್ ಕೂಡ ಅದೇ ರೀತಿ ಆಗಬೇಕು. ಅದೇ ರೀತಿ ತುಂಬ ಸಮಯ ನಾವು ನಿಂತ್ಕೊಂಡು ಇದರ ಎಲೆಗಳನ್ನು ನಾವು ಚೆನ್ನಾಗಿ ಸೆಲೆಕ್ಟ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ನೀಟಾಗಿ ಕ್ಲೀನಾಗೆಲ್ಲ ಇದನ್ನು ಮಾಡ್ಕೊಳ್ಬೇಕಾಗತ್ತೆ. ಅಷ್ಟೇ ಮಸಾಲವನ್ನು ಇದನ್ನು ಕಡಿಬೇಕಾಗತ್ತೆ. ಸೊ ಎಲ್ಲ ಕೆಲಸವನ್ನು ಕರೆಕ್ಟಾಗಿ ಪರ್ಫೆಕ್ಟಾಗಿ ನೋಡ್ಕೊಂಡು ಮಾಡಬೇಕು. ತುಂಬಾ ಸೂಪರ್ ಟೇಸ್ಟಿಯಾಗಿ ಮಾಡಿದ್ರು ಮಮ್ಮಿ ಅಂತ. ಅವರ ಮಸಾಲ ಇದೆಯಲ್ಲ ಇದಕ್ಕೆ ಹಾಕುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಆದರೆ ನನಗೆ ಏನು ಹೇಳ್ತಾರೆ ಎಲ್ಲ ಸೇಮ್ ದಿನ ಒಂದೇ ದಿನ ಎಲ್ಲ ಆಗಿರೋದ್ರಿಂದ ಎಲ್ಲವನ್ನು ಶೂಟ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ನಾನು ಮಮ್ಮಿದ್ದು ಕ್ಯಾಮರಾವನ್ನು ಸೆಟ್ ಮಾಡಿ ಹೋಗಿದ್ದೆ. ಅವರು ಏನೆಲ್ಲಿ ಪ್ರಿಪ್ರೇಷನ್ ಮಾಡ್ತಾರೆ ಅದಕ್ಕೆ, ಆದರೆ ಅವ್ರಿಗೆ ಮಸಾಲ ತೆಗೆಯುವಂಥದ್ದೆಲ್ಲ ವೀಡಿಯೋಸ್ ಅವರಿಗೆ ತೆಗಿಲಿಕ್ಕೆ ಆಗಿರಲಿಲ್ಲ. ಯಾಕಂತ ಹೇಳಿದ್ರೆ ಸೇಮ್ ಟೈಮ್ ನಾನು ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿದ್ದೆ. ಬಟ್ಟೆ ಒಗೆಯುವಂಥ ಕೆಲಸ ಆಗಿರ್ಬೋದು, ಬೇರೆ ಎಲ್ಲ ಕ್ಲೀನಿಂಗ್ ಇದ್ದ ಕೆಲಸ ನಾನು ನೋಡ್ಕೊಳ್ತಾ ಇದ್ದೆ. ಹಾಗೆ ಅಡುಗೆದ್ದು ಅವ್ರು ನೋಡ್ಕೊಳ್ತಾ ಇದ್ರು. ಹಾಗಾಗಿ ನನಗೆ ಮಸಾಲೆಲ್ಲ ತೆಗೆಯುವಂಥದ್ದೆಲ್ಲ ಶೂಟ್ ಮಾಡಲಿಕ್ಕೆ ಆಗಿರಲಿಲ್ಲ. ಎಷ್ಟು ಸಾಧ್ಯ ಆಗುತ್ತೆ ನಾನು ಅಷ್ಟೇ ಇಲ್ಲಿ ಶೂಟ್ ಮಾಡ್ಕೊಂಡಿದ್ದೀನಿ. ಕೆಲಸ ಮಾಡ್ತಾ ಇರಬೇಕಾದ್ರೆ ಅಥವಾ ಅಡುಗೆ ಮಾಡ್ತಾ ಇರಬೇಕಾದ್ರೆ ಒಂದೊಂದು ಐಟಮ್ ನೆನಪಿಗೆ ಬರುತ್ತೆ. ಕೆಲವೊಮ್ಮೆ ಇರುತ್ತೆ ಮನೆಯಲ್ಲಿ, ಆದರೆ ಕೆಲವೊಮ್ಮೆ ಅರ್ಜೆಂಟಾಗಿ ಏನಾದರೂ ಒಂದು ಐಟಮ್ ಬೇಕಾದರೆ ಬೇಗ ಹೊರಡ್ಬಿಟ್ಟು ನಾವು ಅಂಗಡಿಗೆ ಹೋಗುವಂಥದ್ದು ಈ ರೀತಿ ಮಾಡ್ಕೊಳ್ತಾ ಇರ್ತೀವಿ ನಾನು ಮತ್ತು ತಾಯಿ. ಹಾಗೆ ಮಧ್ಯದಲ್ಲಿ ನೀವು ನೋಡಬಹುದು ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ದೀನಿ, ತಾಯಿ ಸಹ ಮಾಡಿದ್ದಾರೆ. ಹಾಗೆ ಅಂಗಡಿಗೆ ಹೋಗುವಂಥದ್ದೆಲ್ಲ ಇರುವಾಗ ನಾನು ಡ್ರೆಸ್ಸನ್ನು ಚೇಂಜ್ ಮಾಡ್ಕೊಳ್ತೀನಿ. ಹಾಗೆ ಇಲ್ಲಿ ನಮ್ಮದು ಪತ್ರೊಡೆ ಇಲ್ಲಿ ರೆಡಿಯಾಗಿದೆ ಫೈನಲಿ. ಇದಕ್ಕೆ ಒಗ್ಗರಣೆ ಕೊಡಬೇಕಾದ್ರೆ ವಾವ್ ಎಂಥ ಒಂದು ಪರಿಮಳ ಬರುತ್ತೆ ಅಂತ ಹೇಳಿದರೆ. ಹಾಗೆ ನೀವು ಸಹ ಒಂದು ವೇಳೆ ನಿಮಗೆ ಚಾನ್ಸ್ ಸಿಕ್ಕಿದ್ರೆ ಮರಚೀವ್ ಅಂತ ಹೇಳ್ತೀವಿ ನೋಡಿ, ಆ ಎಲೆಗಳನ್ನು ಬಳಸಿ ಪತ್ರೊಡೆಯನ್ನು ಮಾಡಿ ಒಂದು ವೇಳೆ ನೀವು ಮಾಡಿದರೆ ಕಾಮೆಂಟಲ್ಲಿ ತಿಳಿಸಿ ಆಯಿತು ಯಾವ ರೀತಿ ನಿಮಗೆ ಟೇಸ್ಟ್ ಇಷ್ಟ ಆಗುತ್ತೆ ಅದರದ್ದು ಅಂಥೇಳಿ. ಕಂಪೇರ್ ಮಾಡಿದರೆ ಯಾವುದು ಬೆಟರ್ ಆಗುತ್ತೆ, ನಿಮಗೆ ಇಷ್ಟ ಆಗುತ್ತೆ ರುಚಿಯಲ್ಲಿ ಅಂಥೇಳಿ ನಮಗೆ ಕಮೆಂಟಲ್ಲಿ ತಿಳಿಸಿ. ನನಗೆ ಅಂತೂ ಮರಚೇವಿದ್ದು ಪತ್ರೊಡೆ ತುಂಬ ಇಷ್ಟ. ಹಾಗೆ ಸ್ವಲ್ಪ ಬಿಸಿಲು ಬಂದಿತ್ತು, ಅದಕ್ಕೆ ನನ್ನ ಹಸ್ಬೆಂಡ್ಗೆ ಹೇಳಿದೆ ನಮಗೆ ಸ್ವಲ್ಪ ಇಲ್ಲಿ ಈ ಹಗ್ಗವನ್ನು ಕಟ್ಟಿಕೊಟ್ರೆ ನಮಗೆ ಒಣಗಿಸ್ಲಿಕ್ಕೆ ಬಟ್ಟೆಯನ್ನು ಬೇಗ ಒಗೆದು ಈಸಿ ಆಗುತ್ತೆ, ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಬಟ್ಟೆಯನ್ನು ಒಣಗಿಸ್ಬೋದಲ್ವ ಅಂಥೇಳಿ ನಾನು ಅವರಿಗೆ ಕರೆದು ಇಲ್ಲಿ ನಾವು ವಯರನ್ನು ಯೂಸ್ ಮಾಡೋದೇ ಇದ್ದ ನಮ್ಮದು ಮನೆ ಕಟ್ಟುವಾಗ ಏನು ಈ ಬಾಕಿ ಉಳಿಯುತ್ತೆ ನೋಡಿ ಕೇಬಲ್ ವಯರ್, ಅದನ್ನೆಲ್ಲ ಕಟ್ ಮಾಡಿ ಇಟ್ಟಿರುವಂಥದ್ದು ನಾನು ಇಟ್ಟಿದ್ದ ಜಾಗ್ರತೆಯಲ್ಲಿ. ಸೊ ಅದನ್ನು ನಾನು ಇಲ್ಲಿ ಯೂಸ್ ಮಾಡ್ಕೊಳ್ತೀನಿ ಜಾಸ್ತಿಯಾಗಿ. ಹಾಗೆ ಬೇಗ ಬಟ್ಟೆಯನ್ನು ಒಣಗಿಸಿ ಹಾಕಿ ನಂತರ ಒಳಗಡೆ ಸಹ ನಾವು ಕೆಲವೊಂದು ಬಟ್ಟೆಯನ್ನು ಸ್ಟ್ಯಾಂಡಲ್ಲೆಲ್ಲ ಇಡ್ತೀವಲ್ವ. ಸೊ ಆ ಬಟ್ಟೆಗಳನ್ನು ಸಹ ನಾವು ಬಿಸಿಲಿಗೆ ಹಾಕಿಬಿಟ್ಟು ತೆಗೆದ್ರೆ ನಮಗೆ ನಂತರ ಒಗ್ದಿರುವಂಥ ಬಟ್ಟೆಯನ್ನೆಲ್ಲ ಹಾಕಿ ಆ ಒಂದು ಕೆಲಸ ಮುಗಿಸಿಬಿಟ್ರೆ ಬೇಗ ಎಲ್ಲ ಕೆಲಸ ಆಗಿಬಿಡುತ್ತೆ. ಹಾಗೆ ದೊಡ್ಡ ಕೆಲಸ ಇರುವಂಥದ್ದು ಈಗ ಬಾಕಿ ಬಟ್ಟೆದ್ದೆ. ನಂತರ
ನಾವು ಸ್ವಲ್ಪ ಲೇಟಾಗಿಯೇ ಪುಲಾವನ್ನೆಲ್ಲ ಮಾಡ್ಕೊಳ್ಳೋಣ ಅಂಥೇಳಿ, ಮತ್ತು ಫಿಶ್ ಫ್ರೈ ಎಲ್ಲ ಮಾಡಲಿಕ್ಕಿದೆ. ಸೊ ಅದೆಲ್ಲ ಸ್ವಲ್ಪ ಲೇಟಾಗಿಯೇ ಮಾಡ್ಕೊಳ್ಳೋಣ ಅಂಥೇಳಿ ಈ ಕೆಲಸವನ್ನು ಒಮ್ಮೆ ಮುಗಿಸ್ಬಿಡೋಣ ಅಂಥೇಳಿ ಬಟ್ಟೆಯನ್ನು ಒಗ್ದು ಹಾಕ್ತಾಯಿದ್ದೀನಿ. ಒಂದು ಬಿಸಿಲು ಬರಲಿಕ್ಕೆ ಪುರ್ಸೋದಿಲ್ಲ, ಮನೆಯಲ್ಲಿ ಒಳಗಡೆ ಏನೆಲ್ಲ ಬಟ್ಟೆ ನಾವು ಸ್ಟ್ಯಾಂಡಲ್ಲಿ ಇಟ್ಟಿದ್ವಿ ನೋಡಿ ಎಲ್ಲ ತಂದು ಹೊರಗಡೆ ಹಾಕುವಂಥದ್ದು. ಅಷ್ಟೊಂದು ಖುಷಿ ಒಂದು ಬಿಸಿಲು ಬರಬೇಕಾದ್ರೆ. ಎಲ್ಲೆಲ್ಲ ಜಾಗ ಸಿಗುತ್ತೆ ನೋಡಿ ಅಲ್ಲೆಲ್ಲ ಬಟ್ಟೆಯನ್ನು ಒಣಗಲಿಕ್ಕೆ ಹಾಕಿ ಇಡುವಂಥದ್ದು. ನೀವು ಸಹ ಇದೇ ರೀತಿ ಮಾಡ್ತೀರಾ? ನಮಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಜಾಸ್ತಿಯಾಗಿ ನಾವು ಇಂಡಿಯನ್ಸ್ನವರು ಇದೇ ರೀತಿ ಮಾಡೋದಲ್ವ, ಇಷ್ಟೊಂದು ಖುಷಿಯಾಗುತ್ತೆ ಅಂತ ಹೇಳಿದರೆ ಒಮ್ಮೆ ಬಿಸಿಲು ಬಂದುಬಿಟ್ರೆ ಎಲ್ಲ ಬಟ್ಟೆನ ಒಣಗಿಸಿ ತೆಗೆದು ಬಿಡೋಣ, ಒಮ್ಮೆ ನೀಟಾಗಿ ಮಡಚಿ ಇಡೋಣ ಅಂತೇಳಿ ಆ ರೀತಿ ಆಗುತ್ತೆ. ಸೊ ನಾನು ಬಟ್ಟೆನೆಲ್ಲ ಒಗ್ದಾಕ್ಬಿಟ್ಟು ನಂತರ ಇಲ್ಲಿ ಕೆಲವೊಂದು ಗಿಡಗಳಿದೆಯಲ್ಲ ನಮ್ಮದು ಮಳೆಗೆ ತುಂಬ ಚೆನ್ನಾಗಿ ಬಂದಿದೆ, ಚಿಗುರಿದೆ ಕೂಡ. ಸೊ ಅದನ್ನೆಲ್ಲ ನಾನು ಅದು ಆ್ಯಕ್ಚುಲಿ ಇಂಡೋರ್ ಪ್ಲಾಂಟ್ಸ್ ಆಗಿರುತ್ತೆ, ಅದನ್ನು ನಾನು ಸೆಟ್ ಮಾಡಿ ಇಟ್ಟಿರಲಿಲ್ಲ. ಇವಾಗ ತುಂಬ ಚೆನ್ನಾಗಿ ಬಂದಿದೆ ಅದು. ಅದನ್ನು ನಾನು ಚೆನ್ನಾಗಿ ಇಲ್ಲಿ ಒಳಗಡೆ ಸಿಟ್ಔಟಲ್ಲಿ ನಮ್ಮದು ಸೆಟ್ ಮಾಡಿ ಇಟ್ಕೊಳ್ಳೋಣ ಅಂಥೇಳಿ ನಾನು ಅದನ್ನು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಆಯಿತಾ. ಆದರೆ ಕೆಲವೊಂದು ಪ್ಲಾಂಟ್ಸ್ಗೆ ಜಾಸ್ತಿ ನೀರೆಲ್ಲ ಬೀಳಬಾರ್ದು, ಹಾಗೆ ತುಂಬ ಪ್ಲಾಂಟ್ಸ್ ನಮ್ಮದು ಹಾಳಾಗಿದೆ ಕೂಡ. ಆದರೆ ತುಂಬ ಅಂದರೆ ವಿಪರೀತ ಮಳೆ ಈ ಸರ್ತಿ. ನಾವಿವತ್ತು ಡಿನ್ನರನ್ನು ಪ್ರಿಪೇರ್ ಮಾಡಿದ್ದು ಅವರಿಗೆ ಆ್ಯಕ್ಚುಲಿ, ಹಾಗಾಗಿ ಸಂಜೆ ಹೊತ್ತಿಗೆ ನಾವಿಲ್ಲಿ ಪುಲಾವನ್ನು ಮಾಡ್ಕೊಳ್ತಾ ಇದ್ದೀವಿ. ಇದೆಲ್ಲ ಮಮ್ಮಿಯೇ ಮಾಡಿರುವಂಥದ್ದು. ಇದು ಸ್ವೀಟ್ ಪುಲಾವ್ ಆಯಿತು, ತುಂಬ ಟೇಸ್ಟಿಯಾಗಿ ಮಾಡ್ತಾರೆ ಮಮ್ಮಿ. ತುಪ್ಪದಲ್ಲೆಲ್ಲ ಆನಿಯನ್ನೆಲ್ಲ ಫ್ರೈ ಮಾಡಿಕೊಂಡು ಹಾಗೆ ಗೋಡಂಬಿ ದ್ರಾಕ್ಷಿ ಇದನ್ನೆಲ್ಲ ಫ್ರೈ ಮಾಡಿಬಿಟ್ಟು ತುಂಬ ಸೂಪರ್ ಟೇಸ್ಟಿಯಾಗಿರುವಂಥ ಪುಲಾವನ್ನು ರೆಡಿ ಮಾಡ್ಕೊಳ್ತಾರೆ. ಇದಕ್ಕೆ ಅವರು ಒಂದು ಚಟ್ನಿಯನ್ನು ಮಾಡ್ಕೊಳ್ತಾರೆ ಆಯಿತಾ. ಸೊ ಆ ಚಟ್ನಿ ನನಗೆ ನೆನಪಿಗೆ ಬಂತು, ಅದಕ್ಕೋಸ್ಕರ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಇವತ್ತು ಅದನ್ನೇ ಮಾಡ್ಕೊಳ್ಳಿ ಅಂತ ಹೇಳಿ. ಇವನ್ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ, ಸ್ವಲ್ಪ ಸ್ವೀಟ್ ಆಗಿರುತ್ತೆ, ಹಾಗೆಯೇ ಈ ಒಂದು ಪಲಾವಿಗೆ ತುಂಬ ಹೊಂದ್ಕೊಂಡು ಹೋಗುತ್ತೆ ಅಂತೇಳಿ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಮಮ್ಮಿ ಇವತ್ತು ಅದನ್ನು ಮಾಡ್ಕೊಂಡಿದ್ದಾರೆ. ಈ ಚಟ್ನಿ ರೆಸಿಪಿಯನ್ನು ನಾನಿಲ್ಲಿ ಶೇರ್ ಮಾಡ್ಕೊಳ್ತೀನಿ. ಆದರೆ ನಿಮಗೆ ಅರ್ಥ ಆಗ್ಬೋದು ಅಂತ ಹೇಳಿದರೆ ಕೆಲಸ ಇರಬೇಕಾದ್ರೆ ಅಂತ ಹೇಳಿ ಗೆಸ್ಟ್ ಎಲ್ಲ ಬರ್ತಾ ಇರಬೇಕಾದ್ರೆ ನೂರಾರು ಕೆಲಸಗಳಲ್ಲಿ ನಾವು ಬ್ಯುಸಿ ಆಗಿ ಬಿಡ್ತೀವಿ. ಹಾಗಾಗಿ ಪರ್ಫೆಕ್ಟಾಗಿ ನನಗೆ ಎಲ್ಲವನ್ನು ಶೂಟ್ ಮಾಡಲಿಕ್ಕೆ ಕಷ್ಟ ಆಗಿತ್ತು. ಎಲ್ಲನೂ ಇಬ್ಬರು ಸೇರಿ ನಾವು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಎಷ್ಟು ನನ್ನಿಂದ ಸಾಧ್ಯ ಆಗುತ್ತೆ ಅಷ್ಟು ರೆಸಿಪಿನ ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಪಲಾವಿದ ರೆಸಿಪಿಯನ್ನು ಇಲ್ಲಿ ಶೇರ್ ಮಾಡ್ಕೊಂಡಿಲ್ಲ ನಾನು, ಆದರೆ ಚಟ್ನಿ ರೆಸಿಪಿಯನ್ನು ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಚಟ್ನಿ ಆಯಿತಾ ಇದು. ನೀವು ಡೆಫಿನೆಟ್ಲಿ ಟ್ರೈ ಮಾಡಿ. ನೀವು ಒಂದು ವೇಳೆ ನೀವು ಟ್ರೈ ಮಾಡೋದಿದ್ದರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ಪುಲಾವನ್ನು ಮಾಡಿ, ಸ್ವೀಟ್ ಪುಲಾವನ್ನು, ಅದರ ಜೊತೆ ಕಾಂಬಿನೇಷನ್ ಯಾವ ರೀತಿ ನಿಮಗೆ ಆಗಿತ್ತು ಅಂತೇಳಿ ನಮಗೆ ಒಂದು ಸರ್ತಿ ಕಮೆಂಟಲ್ಲಿ ಕೂಡ ಖಂಡಿತವಾಗ್ಲೂ ಫ್ಯೂಚರ್ ವೀಡಿಯೋಸಲ್ಲಿ ತಿಳಿಸಿ. ಈ ಚಟ್ನಿಯನ್ನು ಮಾಡಲಿಕ್ಕೆ ನಾವು ಒಂದು ದೊಡ್ಡ ಸೈಜಿದ್ದು ಬೀಟ್ರೂಟನ್ನು ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ಟು ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೀವಿ. ನಂತರ ಇಲ್ಲಿ 3 ಬಾಳೆಹಣ್ಣು, ಹಾಗೆಯೇ ಈ ಬೀಜವನ್ನು ತೆಗೆದಿದ್ದೀವಿ ನಾವು ಉದ್ದ ಬ್ಯಾಡಿಗೆ ಮೆಣಸಿದ್ದು. ಒಂದು 5ರಷ್ಟು ಉದ್ದ ಬ್ಯಾಡಿಗೆ ಮೆಣಸನ್ನು ಆ್ಯಡ್ ಮಾಡಿದ್ದೀವಿ. ಅದು ಖಾರಕ್ಕೆ ಅನುಸಾರ, ಜಾಸ್ತಿ ಖಾರ ಮಾಡಲಿಕ್ಕೆ ಹೋಗ್ಬೇಡಿ. ನಂತರ ಒಂದು 7ರಿಂದ 8 ಖರ್ಜೂರವನ್ನು ಸಣ್ಣ ಸಣ್ಣ ಇಲ್ಲಿ ತುಂಡು ಮಾಡ್ಕೊಂಡಿದ್ದೀನಿ ನಾನು, ಅದರ ಬೀಜವನ್ನು ತೆಗೆದು. ಅದು ಸಹ ಡಿಪೆಂಡ್, ನಿಮಗೆ ಸ್ವೀಟ್ನೆಸ್ ನಿಮಗೆ ಹೇಗೆ ಬೇಕು ಅದಕ್ಕೆ ಅನುಸಾರವಾಗಿ ಹಾಕ್ಕೊಳ್ಳಿ. ನಂತರ ನಾನಿಲ್ಲಿ ಲವಂಗವನ್ನು ಹಾಕಿದ್ದೀನಿ, ಒಂದು 3ರಿಂದ 4, ಒಂದು ಸಣ್ಣ ತುಂಡು ಹುಳಿ, ಹಾಗೆಯೇ ಒಂದು ಸಣ್ಣ ತುಂಡು ಶುಂಠಿ. ನಂತರ ಉಪ್ಪನ್ನು ಹಾಕಿಬಿಟ್ಟು ಒಂದು ಸ್ವಲ್ಪನೇ ನೀರನ್ನು ಹಾಕಿಬಿಟ್ಟು ನೀವು ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಮಿಕ್ಸಿ ಜಾರಲ್ಲಿ. ಚಟ್ನಿ ಯಾವ ರೀತಿ ಕನ್ಸಿಸ್ಟೆನ್ಸಿ ಇರುತ್ತೆ ನೋಡಿ ಆ ರೀತಿ ಇಟ್ಟರೆ ಆಯಿತು. ತೆಳು ಅಂತೂ ಮಾಡ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ತಿಕ್ಕಾಗಿಟ್ರೇ ಇದಕ್ಕೆ ಟೇಸ್ಟ್ ಜಾಸ್ತಿ.
ಖಂಡಿತವಾಗ್ಲೂ ಟ್ರೈ ಮಾಡಿ ನಮಗೆ ಹೇಳಿ ಯಾವ ರೀತಿ ಪಲಾವಿಗೆ ನಿಮಗೆ ಇದು ಹೊಂದ್ಕೊಂಡು ಹೋಗಿತ್ತು ಅಂತೇಳಿ. ಎಲ್ಲ ಕೆಲಸ ಎಲ್ಲ ಮುಗಿಬೇಕಾದ್ರೆ ತುಂಬ ಜೋರಾಗಿ ಆಗ್ತಾ ಇತ್ತು ನನಗೆ. ಹಾಗೆ ನಾನು ಸ್ವಲ್ಪ ಪತ್ರೊಡೆ ಏನಿದೆ ನೋಡಿ ಅದನ್ನು ಟೇಸ್ಟ್ ಮಾಡ್ತಾ ಇದ್ದೆ. ಇವನ್ ಜೋಶ್ವನಿಗೆ ಸ್ವಲ್ಪ ಕೊಡ್ತಾ ಇದ್ದೆ. ಅವನು ತಿಂತಾನಾದರೆ ಸ್ವಲ್ಪ ಅವನಿಗೆ ಲೈಟಾಗಿ ಖಾರ ಆದರೂ ಕೂಡ ಅವನಿಗೆ ಇಷ್ಟ ಆಗೋದಿಲ್ಲ. ಆದರೂ ನಾನು ತಿನ್ನುವಂಥ ಸಮಯದಲ್ಲಿ ಸ್ವಲ್ಪ ಅವನಿಗೆ ಸಹ ಕೊಡ್ತಾ ಇದ್ದೆ. ನಾನು ಮಾಡೋ ಪತ್ರೊಡೆಕ್ಕಿಂತ ನನಗೆ ನನ್ನ ತಾಯಿ ಮಾಡುವಂಥ ಪತ್ರೊಡೆದು ಮಸಾಲೆ ಇದೆ ನೋಡಿ, ತುಂಬ ಇಷ್ಟ. ಅಷ್ಟೊಂದು ಚೆನ್ನಾಗಿ ಮಾಡ್ತಾರೆ ಅವರು. ಸೊ ತುಂಬಾ ಯಮ್ಮಿಯೆಸ್ಟ್ ಆಗಿರುವಂಥ ಪತ್ರೊಡೆ ನಾನು ಇವಾಗ ಟೇಸ್ಟ್ ಮಾಡ್ತಾ ಇರುವಂಥದ್ದು. ಅಷ್ಟೊಂದು ಚೆನ್ನಾಗಿತ್ತು. ನಾನು ಇವತ್ತು ಅಬ್ಸರ್ವ್ ಮಾಡ್ತೇನೆ, ನಂದು ವೀಡಿಯೋಸಲ್ಲಿ ನಾನು ಎಡಿಟ್ ಮಾಡ್ತಾ ಇರಬೇಕು, ನನ್ನದು ಕೂದಲಿದ್ದು ಪರಿಸ್ಥಿತಿ ವಿಚಿತ್ರವಾಗಿದೆ. ಇವನು ಬೆಳಗ್ಗೆಯಿಂದ ನಾನು ಶೂಟ್ ಮಾಡಿ ಇಟ್ಟಿರುವಂಥ ವೀಡಿಯೋಸಲ್ಲಿ ಕೂಡ ನನ್ನದು ಕೂದಲು ಏನೋ ಒಂಥರ ಇದೆ. ಸೊ ಮೈಂಡ್ ಮಾಡಬೇಡಿ. ಇವತ್ತು ತುಂಬ ಬ್ಯುಸಿಯಾಗಿರೋದ್ರಿಂದ ಅದನ್ನು ಸಹ ನಾನು ಅಷ್ಟೊಂದು ಅಬ್ಸರ್ವ್ ಮಾಡಲಿಕ್ಕೆ ಹೋಗಲಿಲ್ಲ. ನಂತರ ಇಲ್ಲಿ ಸ್ನಾನ ಎಲ್ಲ ಮುಗಿಸಾಕ್ಬಿಟ್ಟು ನಾವು ಗೆಸ್ಟಿಗೆ ವೆಯ್ಟ್ ಮಾಡ್ತಾ ಇದ್ವಿ. ನಂತರ ಇನ್ನೇನು ಡಿನ್ನರ್ ಟೈಮ್ ಆಯ್ತು ಅಂತೇಳಿ ಎಲ್ಲವನ್ನ ಬಿಸಿ ಮಾಡಿಬಿಟ್ಟು ಸರ್ವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಸೊ ಇಷ್ಟೇ ನಾನು ಶೂಟ್ ಮಾಡಿ ರೆಕಾರ್ಡ್ ಮಾಡಿ ಇಟ್ಟಿರುವಂಥ ಒಂದು ಗೆಸ್ಟ್ ನಮ್ಮ ನೆಂಟರು ಬರುವಂಥ ಒಂದು ಸ್ಪೆಷಲ್ ಬ್ಲಾಗನ್ನು ನಾವು ಯಾವ ರೀತಿ ಪ್ರಿಪ್ರೇಷನ್ ಮಾಡಿದ್ದೀವಿ ಅಂತ ಹೇಳಿ. ಹೋಪ್ ನಿಮಗೆ ಇವತ್ತಿನ ಈ ಒಂದು ವ್ಲಾಗ್ ಏನಿದೆ ನೋಡಿ ನನ್ನದು ರುಟೀನ್ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟವಾದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ಆದರೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ. ಹಾಗೆಯೇ ಇನ್ನಷ್ಟು ವೀಡಿಯೋಸನ್ನೆಲ್ಲ ನಾನು ಶೇರ್ ಮಾಡಿದ್ದೀನಿ. ನಮ್ಮ ಈ ಒಂದು ಕೃಷಿ ಪತ್ತಿನ ಸಾಲದ ಒಂದು ಇನ್ಫಾರ್ಮೇಷನ್ ಆಗಿರ್ಬೋದು, ಹಾಗೆಯೇ ನಾವಿವಾಗ ಈ ಸಾವಯವ ಗೊಬ್ಬರದ ಬಗ್ಗೆ ಕೂಡ ಮಾಹಿತಿಯನ್ನು ನಾವು ಅವೇರ್ನೆಸ್ಸನ್ನು ಕೊಡುವಂಥ ಒಂದು ವೀಡಿಯೋಸನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಸಪೋರ್ಟ್ ಮಾಡಿ ನಾವೊಂದು ಜೆನ್ವಿನ್ ಆಗಿ ಏನಾದರೂ ಒಂದು ಹೊಸತನವನ್ನು ಮಾಡಲಿಕ್ಕೆ, ಹಾಗೆಯೇ ಒಂದು 4 ಜನರಿಗೆ ಹೆಲ್ಪ್ ಆಗುವಂಥ ವೀಡಿಯೋಸನ್ನು ನಾವು ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ತುಂಬ ಜೆನ್ವಿನ್ ಆಗಿ ಮಾಡ್ತಾ ಇದ್ದೀವಿ. ಹಾಗೆಯೇ ಏನು ನಾವು ಆರ್ಟಿಫಿಷಿಯಲ್ ಆಗಿ ತೋರಿಸುವಂಥದ್ದಾಗಿರ್ಬೋದು ಅಥವಾ ಆ ರೀತಿಯ ವಿಡಿಯೋಸನ್ನೆಲ್ಲ ನಾವು ಶೇರ್ ಮಾಡ್ತಾ ಇಲ್ಲ. ತೀರಾ ಜೆನ್ವಿನ್ ಆಗಿ ವಿಡಿಯೋಸನ್ನು ಮಾಡ್ತಾ ಇದ್ದೀವಿ. ನಿಮ್ಮ ಸಪೋರ್ಟ್ ಕೊಡಿ. ಹಾಗೆಯೇ ಒಂದು 4 ಜನರಿಗೆ ಹೆಲ್ಪ್ ಆಗಲಿ ನೀವು ಶೇರ್ ಮಾಡೋದ್ರಿಂದ ಅಂತೇಳಿ ಹೇಳ್ತಾ ಇವತ್ತಿನ ಈ ಒಂದು ರುಟೀನ್ ಬ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹೋಪ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಸಿಗ್ತೀನಿ ನಿಮಗೆ ನನ್ನ ಬರುವಂಥ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.